ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಬೇಸಿಗೆ ರಜೆಯಲ್ಲಿ ಓದು ಬರಹ ಕೌಶಲ್ಯಗಳ ವೃದ್ಧಿಸುವ ಒಂದು ಪೂರಕವಾದ ಅಭ್ಯಾಸವನ್ನು ನಾವು ದಿನಾಲೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಈ ಒಂದು ಬೇಸಿಗೆ ರಜೆಯನ್ನು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ನೊಂದಿಗೆ ಕಳೆಯಿರಿ. ಧನ್ಯವಾದಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಟ್ರ ಸುಳಿ ರು ಸ್ವರ ಚಿಹ್ನೆ, ಈ ಸ್ವರ ಚಿಹ್ನೆಯ ಸಾಧನ ಪದಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಕೃತ, ಇಲ್ಲಿ ಕಗೆ ರೂದ ಒಂದು ಸ್ವರ ಚಿಹ್ನೆ ಬಂದಿದೆ. ಕೃತ, ಕೃದ, ಕೃದ, ಕೃಪ, ಕೃಪೆ, ಗೃಹ, ತೃಣ, ದೃಢ, ಧೃತ, ದ್ರವ, ನೃಪ, ಕೃತಿ, ಕೃಷಿ, ಗೃಹಿ, ತೃತಿ, ತೃಣಿ, ವೃಷಿ, ಕರ್ತೃ, ಕೃಷ್, ಘೃತ, ಮೃತ, ಧೃತ, ಬೃಂದ, ಭೃಂಗ, ಪಿತೃ, ವೃತ್ತಿ, ವೃಂಧ, ಶೃಂಗ, ಭೃಂಗ, ಮಾತೃ, ವೃತ್ತ, ದೃಢಿ, ಧೃತಿ, ಮೃದು, ತೃಣ, ತೃಪ್ತಿ, ಕೃತಕ, ಮೃಗಿ, ಮೃಗ, ವೃಷಿ, ಶ್ರುತಿ, ಪ್ರಥ, ಗೃಹ, ದೃಪ, ವೃಷಭ, ಮೃಗ, ಶೃಂಗೇರಿ, ಔವೃತ, ನಿರ್ಭೃತ, ಶೃಂಗಾರ, ಸೃಜನ, ಹೃದಯ, ಕೃತಕ, ತೃತೀಯ, ಮೃಗೀಯ, ಗೃಹಿಣಿ, ಅಮೃತ, ಆಕೃತಿ, ವಿಕೃತಿ, ಸುಕೃತಿ, ಸುಕೃತ, ಕೃಪಾಂಕ, ಕೃಷಿಕ, ಮೃದಂಗ, ಮೃಣಾಲ, ನೃಪಾಲ, ಜಾಗೃತಿ, ಮಾತೃಕೆ, ಬೃಹತ್, ವೃಷನ, ಯಕೃತ, ಕೃಪಣ, ಸೃಜಿಸು, ಹೃಷಿತ, ಕವಿಕೃತಿ, ಕೃಪಾಕರ, ಗೃಹಪಾಠ, ಗೃಹವಾಸ, ಮೃಗಾಲಯ, ಮೃಗಶೀರ, ಸರೀಸೃಪ, ಕೃತಿರಚನೆ, ಕೃಪಾಕರ, ಬೃಂದಾವನ, ನೃಪತುಂಗ, ಕಾರಾಗೃಹ, ಕೃಶವಾಗು, ಅಮೃತ, ಪಿತೃಪ್ರಧಾನ, ವೃಷಭನಾಥ, ಮಾತೃಪ್ರಧಾನ, ದೃಢೀಕರಿಸು, ನೃಕೇಸರಿ, ಕೃತಯುಗ, ಮೃಗಾಲಯ, ಧ್ರುವತಾರೆ, ಕೃತಯುಗ, ತೃತೀಯ,